ಐ ಥಿಂಕ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನನ್ನ ರೊಟೀನ್ ಇವಾಗ ನನ್ನ ಮಗು ಜೊತೆ ನನ್ನ ಪ್ರೆಗ್ನೆನ್ಸಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. ಇವಾಗ ಊರಲ್ಲೆಲ್ಲ ನಿಧಾನಕ್ಕೆ ಎದ್ದೇಳ್ತೀನಿ 8:30 9 ಗಂಟೆ ಹೀಗೆ. ಬಟ್ ಇಲ್ಲಿ ನನ್ನದೇ ಜವಾಬ್ದಾರಿ ಎಲ್ಲ ನಾನೇ ಮಾಡಬೇಕಲ್ವ. ಸೊ ಹಾಗಾಗಿ ಬೆಳಿಗ್ಗೆ 7 ಗಂಟೆಗೆ ಎದ್ದೇಳ್ತೀನಿ. ಮಣಿ 8:30ಗೆಲ್ಲ ಮನೆಯಿಂದ ಹೊರಡಬೇಕು. ಸೊ ಹಾಗಾಗಿ ಅಲ್ಲಿವರೆಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕಲ್ವ. ಮಧ್ಯಾಹ್ನ ಬಾಕ್ಸ್ ಕೂಡ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದೇಳ್ತೀನಿ. ಅದೇನು ಬೇಗ ಅಲ್ಲ, ಬಟ್ ನನಗೆ ಅದು ಬೇಗನೆ. ಸೊ ಪುನರ್ವ ಇನ್ನೂ ಮಲ್ಕೊಂಡೇ ಇರ್ತಾನೆ. ಆ್ಯಕ್ಚುಲಿ ನಾವು ಹಾಲಲ್ಲೇ ಮಲ್ಗೋದು, ಬೆಡ್ ಹಾಕ್ಕೊಂಡು 3 ಜನಕ್ಕೆ ಅಲ್ಲಿ ರೂಮಲ್ಲಿ ಮಂಚದ ಮೇಲೆ ಜಾಗ ಸಾಕಾಗಲ್ಲ, ಹಿಂಸೆ ಆಗುತ್ತೆ. ಹಾಗಾಗಿ ನಾವು ಹೊರಗಡೆನೆ ಹಾಲಲ್ಲೇ ಮಲ್ಗೋದು. ನಾನು ಎದ್ಮೇಲೆ ನಾನು ಎಬ್ಸೋಕ್ಕೆ ಹೋಗಲ್ಲ. ಒಂದು 10 ನಿಮಿಷ 1/4 ಗಂಟೆ ಮಲಗಿರ್ತಾನೆ ಅಷ್ಟೇ. ನಾನು ಎದ್ಮೇಲೆ ಬೇಗನೆ ಎದ್ಬಿಡ್ತಾನೆ. ಸೌಂಡ್ ಆಗುತ್ತೆ ಹೊರಗಡೆ, ಹಾಲಲ್ಲಲ್ವ ಮಲಗೋದು, ಸೌಂಡ್ ಆಗುತ್ತೆ. ಜೊತೆಗೆ ಆವಾಗಿಂದನೂ ಅಷ್ಟೇ, ನಾನು ಪಕ್ಕದಲ್ಲೇ ಮಲ್ಕೊಂಡಿದ್ರೆ ತುಂಬ ಹೊತ್ತು ಮಲಗ್ತಾನೆ. ನಾನು ಎದ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಅವ್ನು ಬೇಗ ಎದ್ಬಿಡ್ತಾನೆ. ಅವನು ಮುಂಚಿಂದನೂ ಅಷ್ಟೇ, ಚಿಕ್ಕ ಮಗು ಇದ್ದಾಗಿಂದನೂ ಅಷ್ಟೇ, ಆ ಥರನೇ ಅವನು. ಸೊ ಫ್ರೆಶ್ ಆಗಿಬಿಟ್ಟು ಡೈರೆಕ್ಟ್ ಅಡುಗೆ ಮನೆ, ತಿಂಡಿ ಕೆಲಸ ಫಸ್ಟ್ ಮಾಡ್ತೀನಿ. ಆಮೇಲೆ ಉಳ್ದಿದ್ದ ಕೆಲಸ ಎಲ್ಲ. ಯಾಕಂದರೆ ಫಸ್ಟು ತಿಂಡಿ ರೆಡಿ ಮಾಡಿಬಿಟ್ರೆ ನನಗೆ ಬಾಕ್ಸಿಗೆ ಹಾಕಿ ಮಣಿನ ಕಳಿಸ್ಕೊಡೋದಕ್ಕೆ ನನಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಇವತ್ತು ತಿಂಡಿ ನಾನು ಲೆಮನ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಊರಲ್ಲಿದ್ದೆ, ಈ ವಿಡಿಯೋದಲ್ಲಿ ಇಲ್ಲಿದ್ದೀನಿ. ಸೊ ಮಾಲೂರಿಗೆ ಬಂದುಬಿಟ್ಟೆ. ಚೆಕಪ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಹೋಗಿದ್ದು. ಚೆಕಪ್ ಎಲ್ಲ ಮುಗೀತಲ್ಲ, ಸೊ ಬಂದೆ. ಅದು ಎಷ್ಟನೇ ಮಂತು ಏನು ಅದೆಲ್ಲ ನಾನು ವೀಡಿಯೋದಲ್ಲಿ ಜಾಸ್ತಿ ಡೀಟೇಲ್ಸೇ ಕೊಡೋಕ್ಕಾಗಲಿಲ್ಲ. 4th ಮಂತ್ ಕಂಪ್ಲೀಟಾಗಿ 5th ಮಂತ್ ರನ್ನಿಂಗ್. ಸೊ ಚೆಕಪ್ ಎಲ್ಲ ಆಯಿತು. ಏನೂ ಇಲ್ಲ ಅಲ್ಲಿ ಆ್ಯಕ್ಚುಲಿ ಈ ಸಲ. ಜಸ್ಟ್ ಮೆಡಿಸನ್ ಅದೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರು. ಬೇಬಿದು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಮಂತ್ ಅನಾಮಲಿ ಸ್ಕ್ಯಾನ್ ಇದೆ, ಅದೊಂದು ಮಾಡಿಸ್ಕೊಂಡು ನೆಕ್ಸ್ಟ್ ಮಂತ್ ಹೋಗಬೇಕು. 4th ಐ ಥಿಂಕ್, ಮರ್ತೋಗಿದೆ, ಹೋಗಬೇಕು. ಸೊ ಹಾಗಾಗಿ ಅದ್ರ ನೆಕ್ಸ್ಟ್ ಡೇ ನಾನು ಮಾಲೂರಿಗೆ ಬಂದೆ. ಯಾಕಂದರೆ ಅಲ್ಲೇ ನಾನು ಜಾಸ್ತಿ ದಿವಸ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಇಲ್ಲಿ ಮನೆಗೆ ಊಟ ತಿಂಡಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಒಬ್ಬನಿಗೆ ಮಾಡ್ಕೋಬೇಕಲ್ಲ ಅಂತ ನಾನು ಇಮಿಡಿಯೇಟ್ಲಿ ಬಂದುಬಿಟ್ಟೆ ಇಲ್ಲಿಗೆ. ಸೊ ಇವತ್ತು ಲೆಮನ್ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದು ದಿವಸ ನೋಡಿ ಬೇಗ ತಿಂಡಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಆಗೇ ಹೋಯಿತು. ಕೊನೆಯಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ಮುಗೀತು. ಪುನರ್ವ ಇನ್ನೂ ಮಲ್ಕೊಂಡೇ ಇದ್ದಾನೆ, ಎದ್ದಿಲ್ಲ ಇನ್ನು. ಒಂದೊಂದು ಸಲ ಎದ್ಬಿಟ್ಟಿರ್ತಾನೆ, ಒಂದೊಂದು ಸಲ ಎದ್ದೇಳಲ್ಲ. ಸೈಲೆಂಟಾಗಿದ್ದರೆ ಎದ್ದೇಳಲ್ಲ, ಆಯಿತಾ. ಸೈಲೆಂಟಾಗಿಲ್ಲ, ಏನಾದರೂ ಸೌಂಡ್ ಆಗುತ್ತೆ, ಇವಾಗ ಮಿಕ್ಸಿ ಏನಾದರೂ ಆನ್ ಮಾಡ್ತೀನಿ ಅಂಥ ಟೈಮಿಗಾದರೆ ಪಟ್ಟಂತ ಎದ್ದು ಬಂದುಬಿಡ್ತಾನೆ. ಹೊರ್ಗಡೆ ಅಲ್ವಾ, ರೂಮಲ್ಲಾದರೆ ಡೋರ್ ಕ್ಲೋಸ್ ಮಾಡ್ಕೊಬೋದು, ಸೈಲೆಂಟಾಗಿರುತ್ತೆ. ಹಾಲಲ್ಲಲ್ವ ಮಲಗಿದ್ದು, ಹಾಗಾಗಿ ಸೌಂಡಿಗೆ ಎದ್ಬಿಡ್ತಾನೆ. ಸೊ ಇನ್ನೂ ಮಲ್ಕೊಂಡೇ ಇದ್ದ. ಸೊ ತಿಂಡಿ ಎಲ್ಲ ರೆಡಿ ಆಯಿತು. ಇವಾಗ ಮಣಿಗೆ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಆಮೇಲಿಂದ ನಾವು ಒಟ್ಟಿಗೆ ತಿಂಡಿ ಕೂತ್ಕೊತೀವಿ. ಅಷ್ಟರಲ್ಲಿ ಪುನರ್ವನು ಎದ್ಬಿಟ್ಟ. ಆವಾಗ ಅವನಿಗೆ ನೈಟೇ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿರ್ತೀನಲ್ಲ, ಅದನ್ನು ಅಲ್ಲೇ ಬೆಡ್ಡಲ್ಲೇ ಕೊಟ್ಬಿಡ್ತೀನಿ. ಅವನದು ಕೊಟ್ಟರೆ ಅಳೋದು ನಿಲ್ಲಿಸೋದು, ಇಲ್ಲಾಂದರೆ ಪೂಜಾ ಬಾ ಬಾ ಅಂತಿರ್ತಾನೆ. ಇಲ್ಲಾಂದರೆ ಬಾ ಮಲ್ಕೋಣ ಅಂತ ಅಳಕ್ಕೆ ಶುರು ಮಾಡ್ತಾನೆ. ಅದು ಕೊಟ್ಟರೆ ಒಂಚೂರು ಅವ್ನ ಮೈಂಡ್ ಡೈವರ್ಟ್ ಆಗುತ್ತೆ, ತಿನ್ಕೊಂಡು ಸುಮ್ಮನಾಗ್ತಾನೆ. ಅಲ್ಲಿ ಮಣಿ ಅವನದು ನೆಕ್ಸ್ಟ್ ಕ್ಲಾಸಿಗೆ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದ. ನಾನಿಲ್ಲಿ ತಿಂಡಿ ಜೊತೆಗೇ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡ್ಕೋತಾ ಇದ್ದೀನಿ. ಊರಿಂದ ಬರಬೇಕಾದ್ರೆ ಒಂದೆಲ್ಗೆ ಸೊಪ್ಪು ತೊಗೊಬಂದಿದ್ದೆ. ಸೊ ಒಂದೆಲ್ಗೆ ಸೊಪ್ಪು ಮಸ್ಸೊಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದು ದಿವಸ ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ, ತಿಂಡಿ ಕೆಲಸ. ಆವಾಗ ಅಡುಗೆ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ. ಒಂದೊಂದು ದಿವಸ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇವತ್ತು ಮಾರ್ನಿಂಗ್ ಲೆಮನ್ ರೈಸ್ ಅಲ್ವಾ, ಅದೇನು ತುಂಬ ಟೈಮ್ ತೊಗೊಳಲ್ಲ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಇನ್ನೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಕೆಲವರು ಒಂದೆಲ್ಗೆ ಸೊಪ್ಪು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ನಾನು ಮೊಬೈಲಲ್ಲೆಲ್ಲ ಚೆಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಒಂದೆಲ್ಗೆ ಸೊಪ್ಪೆ. ಐ ಥಿಂಕ್ ಇದು ಫಾರಮ್ ಏನಾದ್ರು ಇರ್ಬೋದೇನೋ, ಯಾಕಂದರೆ ತುಂಬ ದೊಡ್ಡದಾಗಿದೆ. ಒಂದೆಲ್ಗೆ ಸೊಪ್ಪು ತುಂಬ ಸಣ್ಣದಾಗಿರುತ್ತೆ, ಇಷ್ಟು ದೊಡ್ಡದಾಗಿರಲ್ಲ, ಇದು ಅಲ್ವೇ ಅಲ್ಲ ಅಂತಾರೆ. ಬಟ್ ನಾನು ನೋಡಿ ತಿಳ್ಕೊಂಡಿರೋ ಪ್ರಕಾರ ಇದು ಒಂದೆಲ್ಗೆ ಸೊಪ್ಪೇನೆ. ಇದು ಆ್ಯಕ್ಚುಲಿ ತುಂಬ 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 ಒಳ್ಳೆಯದು, ಮಕ್ಕಳಿಗೂ ಅಷ್ಟೇ, ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ. ನಾವು ಏನು ತಿಂತೀವಿ ಅದು ನಮ್ಮ ಹೊಟ್ಟೆ ಒಳಗಡೆ ಇರೋ ಮಕ್ಕಳಿಗೂ ಕೂಡ ಅದು ಹೋಗುತ್ತೆ ಅಲ್ವಾ.
ಇದು ಒಂದೆಲ್ಗೆ ಸೊಪ್ಪು ಚೆನ್ನಾಗಿ ತಗೊಳ್ಳೋದ್ರಿಂದ ಮಕ್ಕಳದು ನೆನಪಿನ ಶಕ್ತಿ, ಬುದ್ಧಿಶಕ್ತಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ, ಪುನರ್ವನ್ ಪ್ರೆಗ್ನೆನ್ಸಿಲೂ ತುಂಬ ತಗೊಂಡಿದ್ದೀನಿ ಇದನ್ನು. ಇದರಲ್ಲಿ ಏನು ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ರೊಟ್ಟಿಗೆ ಹಾಕ್ಸ್ಕೊತೀನಿ ಅಥವಾ ಈ ಥರ ಮಸ್ಸೊಪ್ಪು ಥರ ಮಾಡಿಸ್ಕೊತೀನಿ ಅಷ್ಟೇ. ಅವಾಗ ನಾನು ಚಾಮರಾಜನಗರದಲ್ಲಿದ್ದೆ ಅಲ್ವಾ, ಸೊ ನಮ್ಮಮ್ಮ ಮಾಡಿ ಕೊಟ್ಟು ಕಳ್ಸೋರು, ಇಲ್ಲ ಊರಿಗೆ ಹೋದಾಗ ಮಾಡಿಕೊಡೋರು. ತುಂಬ ತಿಂದಿದ್ದೀನಿ ಮಾತ್ರ ಪುನರ್ವನ್ ಪ್ರೆಗ್ನೆನ್ಸಿಲಿ. ಈ ಸಲನೇ ನನಗೆ ಆ್ಯಕ್ಚುಲಿ ಇದು ಕಡಿಮೆ ಆಗಿರೋದು. ಅದಾದಮೇಲೆ ಬಾಣಂತನದಲ್ಲೂ ಅಷ್ಟೇ, ಬಾಣಂತನದಲ್ಲೂ ನಾನು ತುಂಬ ತೊಗೊಂಡಿದ್ದೀನಿ ಒಂದೆಲ್ಗೆ ಸೊಪ್ಪು ಮಸ್ಸೊಪ್ಪನ್ನ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಅದನ್ನು ತಿಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಮತ್ತು ಒಂದೇ ಥರ ಫುಡ್ ಕೊಡೋ ಬದಲು ಈ ಥರ ಒಂಚೂರು ಬೇರೆ ಥರ ಫುಡ್ ಕೊಟ್ಟರೆ ಬಾಣಂತನದಲ್ಲಿ ನಮಗೂ ನಾಲ್ಗೆ ರುಚಿ ಬರುತ್ತೆ. ಬಾಣಂತನದಲ್ಲಿ ಏನಕ್ಕೆ ಇದನ್ನು ಜಾಸ್ತಿ ತೊಗೊತಿದ್ದೆ ಅಂತಂದರೆ, ಇವಾಗ ಫೀಡಿಂಗ್ ಎಲ್ಲ ಮಾಡ್ತಿರ್ತೀವಲ್ವ, ಸೊ ಅದ್ರ ಮುಖಾಂತರ ಅದು ಮಗುಗೂ ಹೋಗಲಿ ಅನ್ನೋ ರೀಸನ್ಗೆ ಆ ಟೈಮಲ್ಲೂ ನಾನು ಚೆನ್ನಾಗಿ ಅದನ್ನು ತೊಗೊಂಡಿದ್ದೀನಿ. ಸೊ ಒಟ್ಟು ಅದು ಕೆಲಸ ಮಾಡ್ತಾ ಮಾಡ್ತಾನೆ ಈ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಎಲ್ಲ ಮಾಡ್ಕೊತಾ ಇರ್ತೀನಿ. ಮಣಿಗೂ ಟೈಮ್ ಆಯಿತು, ಹಾಗಾಗಿ ಬಾಕ್ಸಿಗೆಲ್ಲ ರೆಡಿ ಮಾಡ್ತಿದ್ದೀನಿ. ಕಾಲೇಜ್ ಸ್ವಲ್ಪ ದೂರ ಇದೆ, 5 ಕಿಲೋಮೀಟರ್ಸ್ ಆಗುತ್ತೆ. ಹಾಗಾಗಿ ಮಧ್ಯಾಹ್ನ ಬಂದು ಹೋಗಿ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಬಾಕ್ಸ್ ತೊಗೊಂಡು ಹೊರ್ಟೋಗ್ಬಿಡ್ತಾನೆ. ಸೊ ಹಾಗಾಗಿ ಬಾಕ್ಸಿಗೂ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದು ಎಲ್ಲ ಮುಗೀತು. ಆಮೇಲೆ ಹೊರ್ಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದೆ. ಇಲ್ಲಿ ತುಂಬ ಧೂಳು ಬರುತ್ತೆ. ಎಲ್ಲ ವೀಡಿಯೋದಲ್ಲಿ ಹೇಳಿರೋ ಹಂಗೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋದ್ರಿಂದ ಮನೆ ತುಂಬ ಅಂದರೆ ತುಂಬ ಧೂಳು ಬರುತ್ತೆ. ನೀವು ದಿನಕ್ಕೆ 3 ಸಲ ಕಸ ಗುಡಿಸಿದ್ರೂ ಧೂಳು ಬರುತ್ತೆ. ಹಂಗಂದ್ಬಿಟ್ಟು ಬಿಡಂಗಿಲ್ವಲ್ಲ, ಇಲ್ಲಿ ಧೂಳೆಲ್ಲ ಮನೆ ಒಳಗೆ ಬರುತ್ತೆ ಅಂತಂದ್ಬಿಟ್ಟು ನಾನು ಬೆಳಿಗ್ಗೆ ಒಂದು ಸಲ ಅಂತೂ ಕಸ ಗುಡಿಸ್ಕೊಂಬಿಡ್ತೀನಿ. ಹೊರಗಡೆ ಮತ್ತು ಇಲ್ಲಿ ಗುಡಿಸ್ಕೊಂಬಿಡ್ತೀನಿ. ಸೊ ನನ್ನ ರೊಟೀನ್ ಡೈಲಿ ಹೀಗೇ ಇರುತ್ತೆ, ಪಕ್ಕಾ ಹೀಗೆ ಇರುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಆವಾಗಲೇ ಹೇಳ್ದಂಗೆ ತಿಂಡಿ ಕೆಲಸ ಬೇಗ ಮುಗಿದ್ರೆ ಇದೆಲ್ಲ ಬೇಗ ಮಾಡ್ಕೊತೀನಿ, ಇಲ್ಲ ಅಂದರೆ ತಿಂಡಿ ತಿಂದಾದ್ಮೇಲೆ ಮಾಡ್ಕೊತೀನಿ. ಆ ಥರ ಬೇಗ ಮುಗ್ದಿದ್ರಿಂದ ಇನ್ನೂ ತಿಂಡಿ ಎಲ್ಲ ತಿಂದಿರಲಿಲ್ಲ. ಸೊ ಟೈಮ್ ಇತ್ತು. ನಾವು ತಿಂಡಿ ಆ್ಯಕ್ಚುಲಿ ಎಲ್ಲ 3 ಜನ ಒಟ್ಟಿಗೆ ಕೂತ್ಕೋತೀವಿ ತಿಂಡಿ ತಿನ್ನಬೇಕಾದ್ರೆ, ಪ್ರತಿದಿನ ಆಲ್ಮೋಸ್ಟ್. ಯಾವತ್ತಾದರೂ ಒಂದೊಂದು ದಿನ ಮಿಸ್ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ ನಾವು 3 ಜನ ಒಟ್ಟಿಗೆ ಬೆಳಿಗ್ಗೆ ತಿಂಡಿ ಕೂತ್ಕೊತೀವಿ. ಸೊ ತಿಂಡಿ ತಿನ್ನೋಕ್ಕಿನ್ನ ಟೈಮ್ ಇತ್ತು. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು, ಅವನಿಗೆ ಪಾಪ ಹೊರ್ಗಡೆ ಬರೋದು ಅಂದರೆ ಖುಷಿ, ಕಾಯ್ತಾ ಇರ್ತಾನೆ. ನಾನು ಆಚೆ ಹೋಗೋದೇ ಅವ್ನು ಕಾಯ್ತಾ ಇರ್ತಾನೆ. ಸೊ ಕಸ ಎಲ್ಲ ಗುಡಿಸ್ಬಿಟ್ಟು ಡೈಲಿ ಏನು ಅಲ್ಲಿ ನೆಲ ಒರ್ಸೋದಕ್ಕೆ ಹೋಗಲ್ಲ, ದಿನ ಬಿಟ್ಟು ದಿನ ನೆಲ ಒರೆಸ್ಕೊತೀನಿ. ಸ್ಟಾರ್ಟಿಂಗ್ ಎಲ್ಲ ಬಂದಾಗ ಡೈಲಿ ಕಸ ಗುಡಿಸ್ತಿದ್ದೆ, ಡೈಲಿ ನೆಲ ಒರೆಸ್ತಿದ್ದೆ. ನಾನು ನೋಡಿದೆ, ಸುಮ್ಮನೆ ಏನಕ್ಕೆ ಕಷ್ಟಪಡೋದು ನಾನು, ಈಗ ನೆಲ ಒರೆಸಿದ್ರೂ ಮತ್ತೊಂದು ಸ್ವಲ್ಪ ಹೊತ್ತಿಗೆ ಧೂಳಾಗುತ್ತೆ. ಸೊ ಹಾಗಾಗಿ ಇವಾಗ ದಿನ ಬಿಟ್ಟು ದಿನ ನೆಲ ಒರೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 3 ಜನನೂ ತಿಂಡಿ ತಿನ್ನೋಣ ಅಂತ ಕುತ್ಕೊಂಡಿದ್ದೀವಿ. ಒಂದು 8:15 ಆಗುತ್ತೆ ಟೈಮು. ಮಣಿ ಬೇಗ ಊಟ ತಿಂಡಿ ಆಗಿಬಿಡುತ್ತೆ. ನಮ್ಮಿಬ್ರದ್ದು ಒಂಚೂರು ಲೇಟು. ಅವ್ನು ಹಂಗೆ ಕೂತ್ಕೋ, ಹಿಂಗೆ ಕೂತ್ಕೋ, ಹಂಗೆ ತಿನ್ನು, ಹಿಂಗೆ ತಿನ್ನು, ಚೆಲ್ಕೊಂಬೇಡ ಅಂದ್ಕೊಂಡೆಲ್ಲ ನಾನು ಮಾತಾಡ್ಕೊಳ್ಳೋವರೆಗೂ ಅಷ್ಟ್ರಲ್ಲಿ ಮಣಿ ತಿಂಡಿ ಆಗಿರುತ್ತೆ. ಅವನು ಹೊರಟೇ ಹೋಗ್ಬಿಡ್ತಾನೆ. ನಮ್ಮದು ಇಬ್ಬರದು ಮಾತ್ರ ಇನ್ನೂ ಮುಗ್ದೇ ಇರಲ್ಲ ತಿಂಡಿ. ಹೆಚ್ಚು ಕಡಿಮೆ 8:45, 9 ಗಂಟೆವರೆಗೂ ಕೂತ್ಕೊಂಡು ತಿಂತಾನೇ ಇರ್ತೀವಿ. ಸೊ ಆಮೇಲಿಂದ ನಂದು ಐಬ್ರೋಸ್ ಎಲ್ಲ ಮಾಡ್ಕೊಂಡು ತುಂಬ ದಿವಸ ಆಗಿತ್ತು, ಅದಕ್ಕೆ ಐಬ್ರೋಸ್ ಮಾಡ್ಕೊತಾ ಇದ್ದೆ. ನಾನು ಆ್ಯಕ್ಚುಲಿ ಪಾರ್ಲರ್ಗೆಲ್ಲ ಹೋಗಿ ಐಬ್ರೋಸ್ ಮಾಡ್ಕೊಳ್ಳಲ್ಲ. ನನಗೆ ತುಂಬ ಭಯ ಆಗುತ್ತೆ. ಎಷ್ಟು ಪೇಯ್ನ್‌ಫುಲ್ ಆಗಿರುತ್ತೆ ಅಂದರೆ ಅದು ಮಾಡಿಸ್ಕೊಳ್ಳೋರು ನೋಡಿದ್ರೆ ಇವರೆಲ್ಲ ಹೆಂಗೆ ಮಾಡಿಸ್ಕೊಂತಾರೆ, ಇವ್ರಿಗೆಲ್ಲ ಒಂಚೂರು ನೋವೇ ಆಗಲ್ವಾ ಅನಿಸುತ್ತೆ ನನಗೆ. ಬಟ್ ನನಗಂತೂ ಅದನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ. ಒಂದು 2 ಸಲ ಅಷ್ಟೇ ನಾನು ಪಾರ್ಲರಲ್ಲಿ ಮಾಡಿಸಿರೋದು. ಹೆವಿ ಪೇಯ್ನ್ ಆಗುತ್ತೆ ನನಗೆ. ಅದಕ್ಕೋಸ್ಕರ ನಾನು ಈ ಥರ ಹೇರ್ ರಿಮೂವಲ್ ಕ್ರೀಮ್ ಬರುತ್ತಲ್ಲ, ಅದನ್ನೇ ಹಚ್ಬಿಟ್ಟು ಈ ಥರ ಐಬ್ರೋಸ್ ಮಾಡ್ಕೊಳ್ಳೋದು ನಾನು. ಇದು ಎಷ್ಟೋ ಬೆಟರ್ ಅನಿಸುತ್ತೆ. ಅಷ್ಟೆಲ್ಲ ಹೋಗಿ ನೋವು ತಿನ್ನೋ ಬದಲು. ಅಯ್ಯಪ್ಪ! ನನ್ನ ಕಣ್ಣಲ್ಲಿ ನೀರು ಸುರಿದೇ ಹೋಗ್ಬಿಡುತ್ತೆ ಐಬ್ರೋಸ್ ಮಾಡಿಸ್ಕೊಳ್ಳೋದು ಅಂತಂದರೆ. ನಾನು ಐಬ್ರೋಸ್ ಮಾಡ್ಕೊತಾ ಇದ್ದೆ. ಅವನೇನು ಪಾಪ ಡಿಸ್ಟರ್ಬ್ ಮಾಡಲ್ಲ. ಅವ್ನ ಪಾಡಿಗೆ ಅವ್ನು ಬುಕ್ಸ್ ಕೊಟ್ಟಿದ್ದೆ ಅವಂದು. ಅದೆಲ್ಲ ನೋಡ್ತಾ, ಫಿಗರ್ ಎಲ್ಲ ನೋಡ್ತಾ ಕೂತಿದ್ದ. ಈ ಥರ ಒಂದೊಂದು ಸಲ ಫುಲ್ ಇನ್ವಾಲ್ವ್ ಆಗಿಬಿಡ್ತಾನೆ. ಏನು ತಂಟೆ ಮಾಡಲ್ಲ, ಏನು ಡಿಸ್ಟರ್ಬ್ ಮಾಡಲ್ಲ. ಒಂದೊಂದು ಸಲ ಮಾತ್ರ ಬುಕ್‌ನ ಮುಟ್ಟು ಕೂಡ ನೋಡಲ್ಲ. ಆ ಥರ ಅವನ ಮೂಡ್ ಹೆಂಗಿರುತ್ತೋ ಹಾಗೆ. ನಮಗೆ ಅಷ್ಟೊಂದು ಮೂಡ್ ಚೇಂಜ್ ಆಗುತ್ತೆ. ಇನ್ನು ಮಕ್ಳುಗಳ್ಗೆ ಆಗದೇ ಇರುತ್ತಾ? ಸೊ ಅವ್ನಿಗೆ ಇಂಟ್ರೆಸ್ಟ್ ಬಂದಾಗ ಈ ಥರ ಫುಲ್ ಕೂತ್ಕೊಂಡ್ಬಿಡ್ತಾನೆ. ಸೊ ಆಮೇಲೆ ಒಂದೆಲ್ಗೆ ಸೊಪ್ಪು ಮಸ್ಸೊಪ್ಪು ಮಾಡ್ತಾ ಇದ್ನಲ್ಲ, ಅದೇನಿಲ್ಲ, ತುಂಬ ಸಿಂಪಲ್ಲು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದೆಲ್ಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಫಸ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು, ಹುಣಸೆಹಣ್ಣು ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ.
ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಈ ಥರ ಈರುಳ್ಳಿ ಒಗ್ಗರಣೆ ಎಲ್ಲ ಕೊಡಲ್ಲ ನಾನು, ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ಅಷ್ಟೇ. ಬಾಣಂತನದಲ್ಲೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ, ತಿನ್ಬೋದು. ಒಂದೇ ಥರ ಫುಡ್ ತಿಂದು ತಿಂದು ಬೋರ್ ಆಗಿಬಿಟ್ಟಿರುತ್ತಲ್ಲ. ಸೊ ಮಕ್ಕಳಿಗೂ ಕೂಡ ನಾವು ಫೀಡಿಂಗ್ ಮಾಡ್ತಿರ್ತೀವಿ, ಮಕ್ಕಳಿಗೂ ತುಂಬ ಒಳ್ಳೆಯದು, ನಮಗೂ ಕೂಡ ತುಂಬ ಒಳ್ಳೆಯದು. ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಅಷ್ಟೇ ಸಖತ್ತಾಗಿ ತಿಂದಿದ್ದೀನಿ. ಈ ಪ್ರೆಗ್ನೆನ್ಸಿಲೇ ಆ್ಯಕ್ಚುಲಿ ನನಗೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿರೋದು. ಮತ್ತೆ ನಮ್ಮ ಊರಿಗೆ ಹೋಗಿ ಸೆಟ್ಲ್ ಆದಮೇಲೆ ಇದೆಲ್ಲ ಚೆನ್ನಾಗಿ ತಗೋಬೇಕು. ಸೊ ಬಾಣಂತನದಲ್ಲೆಲ್ಲ ಈರುಳ್ಳಿ ಕೊಡಲ್ಲ ಅಲ್ವಾ, ಹಾಗಾಗಿ ಈರುಳ್ಳಿ ಇಲ್ಲದೆ ಬರೀ ಬೆಳ್ಳುಳ್ಳಿ ಹಾಕಿ ಕೂಡ ಅದನ್ನು ಒಗ್ಗರಣೆ ಮಾಡಿಕೊಂಡು ನಾವು ತೊಗೊಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೆ ಕೂಡ. ಆಮೇಲೆ ಒಂದು 11 ಗಂಟೆ 11:30 ಹಾಗೆ ಏನಾದರೂ ತಿಂತೀವಿ ಇಬ್ರೂ. ಫ್ರೂಟ್ಸ್ ಇದ್ದರೆ ಫ್ರೂಟ್ಸು, ಇವತ್ತು ಸೌತೆಕಾಯಿ ಇತ್ತಲ್ಲ, ಸೌತೆಕಾಯಿನೇ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಸೌತೆಕಾಯಿ ತಿಂತಾ ಇದ್ವಿ ಇಬ್ರೂ. ಪುನರ್ವನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ತಿಂತಾನೆ ಸೌತೆಕಾಯಿನ. ನನಗೂ ಮುಖ ಎಲ್ಲ ಡ್ರೈ ಆಗಿಬಿಟ್ಟಿದೆ, ಗಂಟ್ಲೆಲ್ಲ ಒಣಗ್ತಾ ಇರುತ್ತೆ. ಈಗ ವಾಯ್ಸ್ ಓವರ್ ಕೊಡೋ ಅಷ್ಟರಲ್ಲಿ ತುಂಬ ಡ್ರೈ ಅನ್ನಿಸ್ಬಿಡುತ್ತೆ ನನಗೆ, ನನ್ಗೆ ಬಾಯೆಲ್ಲ. ಸೊ ಹಾಗಾಗಿ ಸೌತೆಕಾಯಿ ಒಂಚೂರು ಜಾಸ್ತಿ ತೊಗೋತಾ ಇದ್ದೀನಿ. ಆಮೇಲಿಂದ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ. ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ನೋಡಿ ಸ್ನಾನ ಮನೆ ಹೆಂಗೆ ಮಾಡಿಬಿಟ್ಟು ಬಂದಿದ್ದಾನೆ ಅಂತ. ಮಗ್ಗೊಂದು ಕಡೆ ಬಕೆಟ್ ಒಂದು ಕಡೆ ಹಂಗೆ ಮಾಡಿಟ್ಟು ಬಂದಿದ್ದಾನೆ. ನಾನೇನು ಮಾಡ್ತೀನಿ, ನನಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಬಟ್ಟೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಒಂದು 4 ಮಗ್ ನೀರನ್ನ ಅವನಿಗೆ ಬಿಟ್ಟು ಬರ್ತೀನಿ, ನೀನೇ ಮಾಡ್ಕೊಂಬಾ ಇವಾಗ ಅಂತ. ಅವನಿಗೂ ಅದೆಲ್ಲ ಒಂಚೂರು ಅಭ್ಯಾಸ ಆಗಲಿ ಅಂತ ಅಷ್ಟೇ. ಜೊತೆಗೆ ಅದೊಂಥರ ಆಟ ಅಲ್ವಾ ನೀರಲ್ಲಿ, ತಲೆಗೆ ಸುಮ್ಮನೆ ಹಾಕೋತಾ ಇರ್ತಾನೆ ನೀರನ್ನ, ಮೈ ಮೇಲೆ ಹಾಕೊತಾನೆ, ಅದು ಮೈ ಮೇಲೆ ಬೀಳಲ್ಲ, ನೆಲಕ್ಕೆ ಅರ್ಧ ಹೋಗ್ತಾ ಇರುತ್ತೆ. ಸೊ ಬಿಟ್ಟು ಬಂದಿದ್ದೆ ಅವನನ್ನು ಬಟ್ಟೆ ಎಲ್ಲ ರೆಡಿ ಮಾಡೋಕ್ಕೆ ಅಂತ. ಅವನು ಸ್ನಾನ ಮನೇನ ಆ ಥರ ಪಚೀತಿ ಮಾಡಿ ಬಂದಿದ್ದಾನೆ. ಹೊರ್ಗಡೆ ಎಲ್ಲ ನೀರೆಲ್ಲ ಚೆಲ್ಲಿ ಒಂದು ಮಾಡಿದ್ರೆ ಒಂದು ಎಕ್ಸ್ಟ್ರಾ ಕೆಲಸ ಅಂತೂ ಕೊಟ್ಟೇ ಕೊಡ್ತಾರೆ ಈ ಮಕ್ಕಳು. ಅವ್ನ ಖುಷಿ ನೋಡಿ, ಅವ್ನ ಖುಷಿನ ಎಷ್ಟು ಇದು ಮಾಡ್ತಿದ್ದಾನೆ ಅಂತ. ಆದಮೇಲೆ ನೆಕ್ಸ್ಟು ನಾನು ಮಾಡ್ಕೊತೀನಿ. ಸ್ನಾನ ಎಲ್ಲ ಮುಗಿಸ್ಬಿಟ್ರೆ ಆಮೇಲೆ ಕೆಲಸ ಇಲ್ಲ. ಸೊ ಅವನ ಜೊತೆ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಕೂತ್ಕೊಂಡು. ಯಾಕಂದರೆ ಅವನು ಒಬ್ಬನೇ ಅಲ್ವಾ, ನಾನು ಹೆಂಗೋ ಮೊಬೈಲ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ಕೊಬೋದು, ಪಾಪ ಅವ್ನು ಹಿಂಗೆ ಟೈಮ್ ಪಾಸ್ ಮಾಡ್ತಾನೆ. ಹಾಗಾಗಿ ನಾನು ಜಾಸ್ತಿ ಅವನು ಎದ್ದಿರಬೇಕಾದ್ರೆ ನಾನು ಅಷ್ಟೊಂದು ಮೊಬೈಲ್ ನೋಡೋಕ್ಕೆ ಹೋಗಲ್ಲ. ಅವನಿಗೆ ಅಂತಲೇ ಟೈಮ್ ಕೊಟ್ಬಿಡ್ತೀನಿ. ಬುಕ್ಸೋ ಅಥವಾ ಏನೋ ಒಟ್ಟಿನಲ್ಲಿ ಹೆಂಗೋ ಟೈಮ್ ಪಾಸ್ ಮಾಡ್ತೀವಿ ಇಬ್ಬರು ಕೂತ್ಕೊಂಡು. ಬನ್ನಿ ನೆಕ್ಸ್ಟ್ ನೋಡೋಣ. ನಾನು ಹೆಂಗೆ ಅಂತಂದರೆ ಬೆಳಿಗ್ಗೆ ಹೊತ್ತೇನಾದರೂ ಕೆಲಸ ಇದ್ದರೆ ಮಾತ್ರ ನಾನು ಎದ್ದೇಳೋದು. ಏನಾದರೂ ನನಗೆ ಕಮಿಟ್ಮೆಂಟ್ ಇರಬೇಕು, ಹಂಗಂದ್ರೆ ಮಾತ್ರ ನಾನು ಬೇಗ ಎದ್ದೇಳೋದು. ಇಲ್ಲ ಅಂದರೆ ನಾನು ಬೇಗ ಎಲ್ಲ ಎದ್ದೇಳೋದೇ ಇಲ್ಲ. ಇವಾಗೆಲ್ಲ ನಾನು ಎದ್ದೇಳೋದು ಬೆಳಿಗ್ಗೆ 7 ಗಂಟೆಗೆ. 7 ಗಂಟೆಗೆ ಎದ್ದು ತಿಂಡಿ ಶುರು ಮಾಡ್ತೀನಿ. ಏನಾದರೂ ಕಮಿಟ್ಮೆಂಟ್ಸ್ ಇದ್ದರೆ ಎದ್ದೇಳೋ ಸರಿ, ಸುಮ್ಮನೆ ಯಾಕೆ ಬೇಗ ಎದ್ದೇಳಬೇಕು ಅಂತ ನನಗನ್ಸುತ್ತೆ. ಆಪೋಸಿಟ್ಟು ನಮ್ಮಮ್ಮಗೆ ಅದು ಬೆಳಿಗ್ಗೆ ಹೊತ್ತು ಏನೂ ಅಂಥ ಕೆಲಸ ಇಲ್ಲ ಅಂತಂದ್ರೂ ಬೇಗ ಎದ್ದೇಳ್ಬಿಟ್ಟಿರ್ತಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಎದ್ದೇಳಲ್ಲ. ಸೊ ಮುಂಚೆ ಎಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ 6 ಗಂಟೆ ಅಲ್ಲ 5:30 6 ಗಂಟೆಗೆ ಎದ್ದು ತಿಂಡಿ ಮಧ್ಯಾಹ್ನ ಅಡುಗೆದು ಎಲ್ಲ ರೆಡಿ ಮಾಡಿಟ್ಬಿಟ್ಟು 7 ಗಂಟೆ ಟ್ರೈನಿಗೆ ಹೊರಡ್ತಿದ್ದೆ. ಹೆಂಗೆ ಎದ್ದೇಳ್ತಿದ್ದೆ ನಾನು ಅಂತ ಈಗ ನನಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಬೇಗ ಎದ್ದೇಳ್ತಿದ್ದ ನಾನು ಎದ್ದೇಳ್ತಾ ಇದ್ದಿದ್ದು ಅಂತ. ಆ ಥರ ಕಮಿಟ್ಮೆಂಟ್ ಇದ್ದರೆ ಎದ್ದೇಳಿಸ್ಬಿಡುತ್ತೆ ಅದು, ಕಮಿಟ್ಮೆಂಟ್ಸ್ ಇಲ್ಲ ಅಂದರೆ ಇಲ್ಲ. ಸೊ ಈಗ ಅವನಿಗೂ ಊಟ ಮಾಡಿಸಿ ನಾನು ಊಟ ಮಾಡಬೇಕು. ಇವಾಗ ಎದ್ದೇಳಕ್ಕಾಗಲ್ಲ, ಏನಕ್ಕಂದರೆ ರಾತ್ರಿ ಹೊತ್ತು ಸರಿ ನಿದ್ದೆ ಆಗಲ್ಲ. ಅದು ಇವನು ಹುಟ್ಟಿದ ಮೇಲೆ ಮಲಗದೆ 1 ಗಂಟೆ ನಿದ್ದೆ ಬೇಗನೆ ಮಲಗ್ತೀವಿ, ಆದರೆ ನಿದ್ದೆ ಬರೋದೆಲ್ಲ 12:30 1 ಗಂಟೆ ಹಿಂಗಾಗುತ್ತೆ. ಸೊ ಮತ್ತು ಬೆಳಿಗ್ಗೆ ಬೇಗ ಎದ್ದಬೇಕು ಅಂದರೆ ಅದು ನಿಜವಾಗ್ಲೂ ನನ್ನ ಕೈಲಾಗಲ್ಲ. ಆದಷ್ಟು ಸೋಮಾರಿತನ ಬೆಳಿಗ್ಗೆ ಎದ್ದೇಳೋದು ಅಂದರೆ. ನೈಟ್ ಬೇಕಿದ್ರೆ ನಿದ್ದೆಗೆಡ್ತೀನಿ ನಾನು, ಆ ಥರ ನಂದು. ಪಪ್ಪು ಬಾ ಮತ್ತೆ. ಟೈಮ್ ಇವಾಗ 4:45. ಇಬ್ಬರು ಊಟ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ. ನಾನು ಒಂದು ದಿವಸ ನಿದ್ದೆ ಮಾಡ್ತೀನಿ, ಒಂದು ದಿವಸ ನಿದ್ದೆ ಮಾಡಲ್ಲ. ಈ ಥರ ಎಡಿಟಿಂಗ್ ವರ್ಕ್ ಏನಾದರೂ ಇದ್ದರೆ ಆ ವರ್ಕ್ ಮಾಡ್ಕೊತೀನಿ. ಸೊ ಮಣಿ 4:15ಗೆಲ್ಲ ಬರ್ತಾನೆ.
ಸೊ ಅವ್ನು ಬಂದಾಗ ಸ್ವಲ್ಪ ಸೌಂಡ್ ಆಗುತ್ತಲ್ವಾ, ಆ ಸೌಂಡ್ಗೆನೆ ಅವ್ನು ಎದ್ಬಿಡ್ತಾನೆ ಪಾಪು. ನಾನು ಆದಷ್ಟು ಸೌಂಡ್ ಆಗ್ದಿರೋ ಥರ ಮೇಂಟೈನ್ ಮಾಡ್ತೀನಿ. ಅವನೊಂದು 5 ಗಂಟೆ 5:30 ತನಕ ಮಲ್ಕೊಳ್ಳಿ ಅಂತ. ಅಂದ್ರೂ ಒಂದು ಸಣ್ಣ ಪುಟ್ಟ ಸೌಂಡ್ ಆದ್ರೂ ಅವನು ಎದ್ದೇ ಬಿಡ್ತಾನೆ. ಊರಿಂದ ಮಾವಿನಕಾಯಿ ತಗೊಬಂದಿದ್ದೆ. ಅದನ್ನೇ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ತಿನ್ನಬೇಕು, ಎಲ್ಲರೂ ಸೇರ್ಕೊಂಡು ತಿನ್ನೋಣ ಇವಾಗ ಅಂತ ಅಂದ್ಬಿಟ್ಟು ನಾವು ಹಿಂಗೆ 5 ಗಂಟೆ ಹಂಗೆ ಏನಾದರೂ ತಿಂತೀವಿ. ಮಣಿನೂ ಕಾಲೇಜಿಂದ ಬಂದಿರ್ತಾನೆ. ಅವ್ನಿಗೂ ಏನಾದರೂ ತಿನ್ಬೇಕು ಅನ್ನಿಸ್ತಿರುತ್ತೆ. ಜೊತೆಗೆ ನಾವು ಏನಾದರೂ ತಿನ್ಬೇಕಲ್ಲ. ಸೊ ತಿಂತೀವಿ ಏನಾದರೂ. ಸೊ ಆಮೇಲಿಂದ ಮಣಿಗೆ ಹಾಲು ಕಾಯಿಸ್ತಾ ಇದ್ದೀನಿ. ಅವನು ಒಂದೊಂದು ದಿವಸ ಕಾಫಿ ಕೇಳ್ತಾನೆ, ಒಂದೊಂದು ದಿವಸ ಹಾಲೇ ಕೊಡ್ತೀನಿ. ನಾನು ಟೀ ಅಂತೂ ಮಾಡಲ್ಲ. ಅದೇನೋ ನನಗೆ ಟೀ ಮಾಡೋದು ಬೋರಿಂಗ್ ಅನಿಸುತ್ತೆ. ನಂಗೆ ಅಷ್ಟು ಚೆನ್ನಾಗಿ ಟೀ ಮಾಡೋಕ್ಕೂ ಬರಲ್ಲ. ಮತ್ತು ಅದನ್ನು ಕೊಡೋಕ್ಕೂ ಅಷ್ಟೇ, ಅದು ಕುಡಿಯೋಕ್ಕಂತೂ ಇದ್ದಿದ್ದು ನನಗೆ ಅಸಹ್ಯ ಅನಿಸುತ್ತೆ. ಸೊ ಹಾಗಾಗಿ ಅವನಿಗೆ ಒಂದೊಂದು ದಿವಸ ಕಾಫಿ ಕೊಡ್ತೀನಿ, ಒಂದೊಂದು ದಿವಸ ಹಾಲೇ ಕೊಟ್ಬಿಡ್ತೀನಿ. ಅದರ ಜೊತೆಗೆ ಹಾಲಿನ ಜೊತೆಗೆ ತಿನ್ನೋದಕ್ಕೆ ಅವನು ನೆಂಚ್ಕೊಳ್ಳೋದಕ್ಕೆ ಏನಾದರೂ ಸ್ನ್ಯಾಕ್ಸು ಇರಬೇಕು, ಅವನಿಗೆ ಏನಾದರೂ ತಿನ್ನಲೇಬೇಕು ಅವನು ಆ ಥರ. ಬರೀ ಹಾಲು ಕುಡಿಯಲ್ಲ. ಆಮೇಲಿಂದ ಟೈಮು 6:30 ಹಂಗಾಗಿತ್ತು. ಮುಖ ಎಲ್ಲ ತೊಳ್ಕೊಂಡು ಅವನಿಗೂ ಪಾಪುಗೂ ಮುಖ ತೊಳೆಸಿ ದೇವ್ರ ದೀಪ ಹಚ್ತೀನಿ. ನಾನು ಮತ್ತು ಪುನರ್ವ ಇಬ್ರೂ ಹಾಲು ಕುಡಿಯೋದನ್ನು ಕಂಪ್ಲೀಟ್ ಬಿಟ್ಟೇ ಬಿಟ್ಟಿದ್ದೀವಿ. ಇಲ್ಲಿ ಹಾಲು ಸಿಗ್ತಾ ಇಲ್ಲ, ಪಾಕೆಟ್ ಹಾಲು ಕುಡಿಬೇಕು. ನನಗಂತೂ ಇಷ್ಟ ಆಗ್ತಿಲ್ಲ ಪಾಕೆಟ್ ಹಾಲು ಕುಡಿಯೋಕ್ಕೆ. ಅವ್ನು ನನಗಿಂತ ಹೆಚ್ಚು ಅವನು ಇಷ್ಟಪಡ್ತಾ ಇಲ್ಲ. ನನಗೆ ಹಸುವಿನ ಹಾಲು ಕೊಡು ಅಂದ ಅವತ್ತು ಫಸ್ಟ್ ಡೇ. ನೋಡೋಣ ಕೊಟ್ಟರೆ ಕುಡಿತಾನೆ ಅಂದ್ಬಿಟ್ಟು ಕೊಟ್ಟರೆ. ಸೊ ಆಮೇಲೆ ಒಂದು ರೌಂಡ್ಸ್ ಹೋಗಿ ಬರೋಣ. ಮನೆಯೊಳಗೆ ಕೂತು ಕೂತು ನನಗೆ ತುಂಬ ಬೋರ್ ಅನ್ನಿಸ್ತಿತ್ತು. ಅದಕ್ಕೆ ನಡ್ಕೊಂಡೆ ಒಂದು ರೌಂಡ್ ಬರೋಣ ಅಂತ ಅಂದ್ಬಿಟ್ಟು ನಾನು ಪುನರ್ವ ಮಣಿ 3 ಜನನು ಹೊರ್ಗಡೆ ಹೋಗಿದ್ವಿ. ಆಮೇಲಿಂದ ಅಲ್ಲಿಂದ ಬಂದು ಅಲ್ಲಿ ನಮ್ಮ ಓನರ್ ಮನೆ ಮಕ್ಕಳದು ಸೈಕಲ್ ಇದೆ, ಅದನ್ನು ಹೊಡಿಬೇಕು ಅಂತ ಕೇಳ್ತಾನೆ. ಅವ್ನ ಸೈಕಲ್ಲು ಪಾಂಡ ಎಲ್ಲ ಊರಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಇನ್ನೊಂದು ವರ್ಷ ಇರಲ್ವಲ್ಲ ನಾವು, ಅದೇನಕ್ಕೆ ಇಲ್ಲಿರೋದು ಅಂತ. ಹೋಗೋ ವ್ಯಾನ್ ಹೋಗ್ತಿತ್ತಲ್ಲ ಅಂದ್ಬಿಟ್ಟು ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಈಗ ಅವನಿಗೆ ಆಟ ಆಡೋಕ್ಕೆ ಏನೂ ಇಲ್ಲ. ಆ ಮಕ್ಳ ಹತ್ರ ಇರೋ ಸೈಕಲ್ನ ನೋಡ್ಬಿಟ್ಟು ಇವನು ಆಸೆ ಪಡ್ತಾ ಇದ್ದಾನೆ. ಬೇಡ ಬೇಡ ಅಂದರು ಕೇಳಿದೆ. ಅವನೇ ಹೆಂಗೋ ಅಲ್ಲಿ ಸೈಡಲ್ಲಿರೋ ಸೈಕಲ್ನ ಹಿಂಗೆ ಸೆಂಟ್ರಲ್ಲಿ ತೊಗೊಬಂದು ಪೆಡ್ಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಕಾಲೆಲ್ಲ ಒಂದು ಸ್ವಲ್ಪ ಅಷ್ಟೊಂದು ಎಟ್ಕಲ್ಲ, ಬಟ್ ಅಂದ್ರೂ ಹೆಂಗೋ ಒಂಚೂರು ಟ್ರೈ ಮಾಡ್ತಾ ಇದ್ದಾನೆ. ಅಟ್ಲೀಸ್ಟ್ ಅವನಿಗೆ ನೆಕ್ಸ್ಟ್ ಇಯರ್ ಇಲ್ಲಿ ಬರ್ತೀವಲ್ಲ ಆವಾಗಾದರೂ ಅವನಿಗೆ ಒಂಚೂರು ದೊಡ್ಡ ಸೈಕಲ್ ಕೊಡಿಸ್ಬೇಕು. ಅಲ್ಲಿ ತನಕ ಅಂತೂ ಕೊಡಿಸಲ್ಲ. ಈಗ ಊರಲ್ಲಿರೋ ಸೈಕಲ್ನೇ ಅವ್ನು ಹೆಂಗೋ ಅದನ್ನೇ ಪೆಡ್ಲ್ ಮಾಡಲ್ಲ ಅವನು, ಸೋಮಾರಿತನ ಅದು. ಇದನ್ನು ಕಾಲು ಎಟ್ಕಲ್ಲ, ಇದನ್ನು ಪೆಡ್ಲ್ ಮಾಡ್ತಾನೆ. ಅದು ಆರಾಮಾಗಿ ಕಾಲು ಇಟ್ಕತ್ತೆ ಅವ್ನ ಸೈಕಲ್ಲು. ಅದನ್ನು ಪೆಡ್ಲ್ ಮಾಡೋಕ್ಕೆ ಅವ್ನು ಪ್ರಯತ್ನನೇ ಪಡ್ತಾ ಇಲ್ಲ ಅವನು. ಸೊ ಇನ್ನೊಂದು ವರ್ಷ ಆದಮೇಲೆ ಕೊಡಿಸ್ಬೇಕು ಅವನಿಗೂ. ಸೊ ಇಲ್ಲೇ ರೌಂಡ್ ಹಾಕ್ಸ್ತಾ ಇದ್ದೆ. ಇದು ಹೊಸ ಜಾಗ ಅಲ್ವಾ, ನನಗೂ ಹೊರ್ಗಡೆ ಒಬ್ಬೊಬ್ಬರನ್ನೇ ಬಿಡೋದಕ್ಕೆ ತುಂಬ ಭಯಪಡ್ತೀನಿ ನಾನು. ಸೊ ಒಂದು 7:30 8 ಗಂಟೆ ಹಂಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಅದು ವಿಡಿಯೋ ಮಾಡ್ಕೊಳ್ಳೋದು ನಾನು ಮರ್ತೋದೆ. ಸೊ ಊಟ ಎಲ್ಲ ಆಯಿತು. ಟೈಮ್ ಇವಾಗ 9 ಗಂಟೆ. ಮಲ್ಕೊಳ್ಳೋದಕ್ಕೆ ಅಪ್ಪ ಮಗ ಇಬ್ಬರು ರೆಡಿ ಮಾಡ್ತಾ ಇದ್ದಾರೆ. ನಾವು ಇದನ್ನು ಮಾತ್ರ 3 ಜನ ಶೇರ್ ಮಾಡ್ಕೊಂಡು ಮಾಡ್ತೀವಿ. ಬೆಡ್ ತಂದು ಹಾಕೋದು, ಬೆಡ್ ಸ್ಪ್ರೆಡ್ ಹಾಕೋದು, ಪಿಲ್ಲೋ ಮತ್ತು ಬೆಡ್ಶೀಟ್ ಎಲ್ಲ ತಂದು ಇಡೋದು ಇವರಿಬ್ಬರ ಕೆಲಸ. ಕೊನೆಯಲ್ಲಿ ಹೋಗಿ ಕರ್ಟನ್ ಕಟ್ಟೋದು ನನ್ನ ಕೆಲಸ. ಆ ಥರ ಅವನನ್ನು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊತೀವಿ ಪಾಪುನ. ಅವನು ಪಿಲ್ಲೋ ಎಲ್ಲ ತಂದು ಕೊಡ್ತಾನೆ. ಒಂಚೂರು ಇವಾಗಿಂದ ಒಂಚೂರು ಹೆಲ್ಪಿಂಗ್ ನೇಚರ್ದೆಲ್ಲ ಅಭ್ಯಾಸ ಮಾಡಬೇಕು ಅಂತ ಅಷ್ಟೆ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.